ನಮಸ್ಕಾರ, ಹಾಯ್, ಹೆಲೋ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನನ್ನ ಹಸ್ಬೆಂಡು ಟ್ರಿಪ್ಗೆ ಹೋಗಿರೋದ್ರಿಂದ ನಮ್ಮಮ್ಮ ಮನೇಲಿದ್ದೆ. ಅಮ್ಮ ಮನೇಲಿದ್ರಂತೂ ಆಬ್ವಿಯಸ್ಲಿ ಸ್ವಲ್ಪ ಲೇಟಾಗೇ ಇದ್ದೆ. ಲೇಟಾಗಿದ್ದು ಇನ್ನೇನು ಶ್ರಾವಣ ಶನಿವಾರ ಮೊದಲನೇ ವಾರ ಪೂಜೆ ಎಲ್ಲ ಮಾಡಬೇಕಿತ್ತು ಅಂತಂದ್ಬಿಟ್ಟು ಎದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊತಿದ್ದೆ. ನನ್ನ ತಮ್ಮ ನೋಡಿ ಹೆಂಗೆ ನೋಡ್ತಿದ್ದಾನೆ, ಏನೋ ಕ್ಯಾಮ್ರಾ ಆನ್ ಮಾಡೋಳಲ್ಲ ನಮ್ಮ ಅಕ್ಕ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಆದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಆಚೆಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡೆ. ಈ ವಿಡಿಯೋ ಬಂದುಬಿಟ್ಟು ಯೂಟ್ಯೂಬಲ್ಲಿ ನಂದು ಫಸ್ಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನನಗೆ ಕೊಡಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ಸಲ್ಲೇ ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ಮೇಲೆ ಆದಷ್ಟು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವ್ಲಾಗ್ಸಲ್ಲಿ ನಿಮಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕುಕ್ಕಿಂಗ್, ಟ್ರಾವೆಲ್ ಈ ಥರದ್ದೆಲ್ಲ ಕಂಟೆಂಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಕಸ ಗುಡಿಸಿದ್ದಾದಮೇಲೆ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಮನೆ ಒರೆಸಿ ಮನೆ ಆಚೆ ಕಡೆ ಎಲ್ಲ ಒರೆಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಇವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ರೆಡಿ ಆಗೋಣ ಅಂತ ಇಲ್ಲಿ ರೆಡಿ ಆಗ್ತಿದ್ದೀನಿ. ಆವಾಗ ನೋಡಿ, ನಾನು ಇನ್ಮೇಲೆ ಬರಲ್ಲ, ಹೋಗಿ ಮನೆಗೆ. ಏನು ಯಾಕೆ ಒಂದು ಬಟ್ಟೆ ಇಟ್ಟಿಲ್ಲ? ಅದ್ 3 ಪೀಸ್ ಬಿಡು, ಅದೊಂದೇ ಇಟ್ಬಿಟ್ರೆ ವೈಟ್ ಹಾಕೊಂಡ್ ತಿರುಗ್ಲಾ ಎಲ್ಲ ಕಡೆ. ಇನ್ಯಾವ ಬಟ್ಟೆ ಕೊಟ್ಟು ಕಳ್ಸಿದೀನಿ ಅಲ್ಲಿಗೆ? ಯಾವ ಬಟ್ಟೆನು ಪ್ಯಾಂಟ್ಗಳು ಟಾಪ್ಗಳು ಒಂದೆರಡು ಇಟ್ಕೊಳ್ಬೇಕು ತಾನೆ. ಎಲ್ಲೈತೆ? ಅಲ್ಲೆಲ್ಲಿತ್ತು? ಅಲ್ಲಿತ್ತು, ಅದನ್ನೇ ಹೇಳಿ ನಿನ್ಗೆ ಮೊನ್ನೆ. ಎಲ್ಲ ಬಟ್ಟೆಗಳು ಹಿಂಗ್ ಕೊಟ್ಟು ಕಳ್ಸ್ಬಿಟ್ರೆ ನಾಡಿ ಇದಾವಲ್ಲ ಅಂತ ಕೊಟ್ಟು ಕಳ್ಸಿ. ಈ ನಾಡಿ ಎಲ್ಲಿ? ಈ ನಾಡಿ ಇದ್ರೆ ಡೈಲಿ ನಾರ್ಮಲ್ ಫ್ರೀ ಆಗಿರೋ ಬಟ್ಟೆ ಹಾಕೋದು. ಡ್ರೆಸ್ ಯಾವ್ದು ಅದನ್ನ ಪೀಸ್ನ ಈ ನಾಡಿ ಡ್ರೆಸ್ ಇದು ಇಷ್ಟು ಇದ್ಬಿಟ್ರೆ ಇದ್ರಲ್ಲಿ ಯಾವ್ದಾರ ನೆಟ್ಟಿಗೆ ಯಾವ್ದಾರ ಒಂದು ಐತಾ? ಫ್ರಾಕ್ ಹಾಕತ್ತಿಲ್ಲ, ಫ್ರಾಕ್ ಹಾಕು. ಇವಾಗ ಕೆಲಸ ಮಾಡ್ಬೇಕಾದ್ರೆ ಫ್ರಾಕ್ ಹಾಕೊಂಡು ಅಲ್ಲಾಡ್ತೀನಿ ಬಾ. ಮಾಮೂಲಿ ಫ್ರಾಕು. ಮನೇಲಿ ಸುಮ್ಮನೆ ಗೊಣಗ್ತಾ ಇದ್ದೆ. ಗಂಡನ ಮನೆಗೆ ಹೋಗ್ಬಿಟ್ರೆ ಬಟ್ಟೆನೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ ಅಂತೆಲ್ಲ ಅಂದ್ಕೊಂಡು ನಮ್ಮಮ್ಮ ಕೇಳ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ಮತ್ತೆ ರೆಡಿ ಆಗೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಮಾಯಿಶ್ಚರೈಸರ್ ಹಾಕ್ಕೊಂಡೆ. ನೆಕ್ಸ್ಟ್ ಸನ್ಸ್ಕ್ರೀಮ್ ಹಾಕ್ಕೋತಾ ಇದ್ದೀನಿ. ನೋಡಿ, ಸನ್ಸ್ಕ್ರೀಮ್ ಸ್ವಲ್ಪ ಕೆಳಗೆ ಬಿದ್ದೋಯ್ತು, ಮತ್ತು ಅದನ್ನು ಸರಿ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗ್ತಿರ್ಬೇಕಾದ್ರೆ ಹಾಗೆ ನಂದು ಫೋಟೋ ಸಿಕ್ತು. ಅದನ್ನು ತೊಗೊಂಡು ನಿಮಗೂ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಫಸ್ಟ್ ಹೆಂಗಿದ್ದೆ ಅಂತ ಅಂದ್ಬಿಟ್ಟು, ಕಪ್ಪೆ ಮುಖ ಥರ ಇದ್ದೀನಿ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಫೈನಲಿ ರೆಡಿ ಆದೆ. ನನ್ನ ಫೈನಲ್ ಲುಕ್ ಹಿಂಗಿತ್ತು. ಲೇಟ್ ಆಯಿತು ಅಂತ ದೇವ್ರ ಸಾಮಾನೆಲ್ಲನೂ ನೀಟಾಗಿ ತೊಳ್ಕೊಂಡು ಬಂದೆ. ಅದಾದಮೇಲೆ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಇಲ್ಲಿ ತ್ಯಾವದ ಬಟ್ಟೆಯಲ್ಲಿ ಫುಲ್ ದೇವ್ರ ಮನೆನ ಒರೆಸ್ಕೊತಾ ಇದ್ದೀನಿ. ತ್ಯಾವದ ಬಟ್ಟೆಲಿ ಒರೆಸ್ಕೊಂಡ್ಮೇಲೆ ಮತ್ತೆ ಒಣಗಿದ ಬಟ್ಟೆಲಿ ಇನ್ನೊಂದು ಸತಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಫೋಟೋಸ್ನೆಲ್ಲ ಆಚೆ ಇಟ್ಟಿದ್ದೆ. ಒರೆಸಿದ್ಮೇಲೆ ನೆಲ ಎಲ್ಲ ಒಣಗಿದ ಮೇಲೆ ಫೋಟೋಸ್ನೆಲ್ಲ ತಗೊಂಡು ಹೋಗಿ ಅದರ ಜಾಗಕ್ಕೆ ಇಡ್ತಾಯಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಒಂದು ಕಡೆ ಬೇಜಾರಾದರೆ, ಬಟ್ ಆ ಪೂಜೆ ಮಾಡಿದ್ಮೇಲೆ ಆಗೋ ಖುಷಿ, ನೆಮ್ಮದಿನೇ ಇನ್ನೊಂದು ಥರ. ಫೋಟೋ ಎಲ್ಲ ಜೋಡಿಸಾದ್ಮೇಲೆ ಇಲ್ಲಿ ಇವಾಗ ನಾನು ದೇವ್ರ ಸಾಮಾನು ತೊಳೆದಿರೋದನ್ನೆಲ್ಲ ನೀಟಾಗಿ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಅರಿಶಿನ, ಅಕ್ಕಿ, ಕುಂಕುಮ ಅಂತೆ ಇದನ್ನೆಲ್ಲ ಹಾಕೋದ್ರಿಂದ ಅದು ಏನೂ ಹಾಳಾಗಬಾರ್ದು ಅನ್ನೋದ್ರಿಂದ ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಹೇಳಬೇಕು ಅಂದರೆ ನಮ್ಮ ಅಮ್ಮ ಮನೇಲಿ ಇವಾಗ ಇಷ್ಟು ದೇವ್ರ ಸಾಮಾನು ಎಷ್ಟೋ ಕಡಿಮೆ ಅಂತಲೇ ಹೇಳ್ಬೋದು. ನಿಮ್ಮ ಅಮ್ಮಂದ್ರ ಮನೇಲಾಗಲಿ, ನಿಮ್ಮ ಅತ್ತೆ ಮನೇಲಾಗಲಿ, ನಿಮ್ಮ ಮನೆಗಳಲ್ಲೂ ಇಷ್ಟೇ ದೇವ್ರ ಸಾಮಾನು ಏನಾದರೂ ಇದೆಯಾ, ಇಲ್ಲ ಇದಕ್ಕಿಂತ ಜಾಸ್ತಿ ಇದೆಯಾ, ಇಲ್ಲ ಲಿಮಿಟೆಡ್ ಆಗಿ ನೀವು ಇಟ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಮ್ಮಮ್ಮ ಮನೇಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ನಮ್ಮಮ್ಮ ಮನೇಲಿರುವಂಥ ದೇವ್ರ ಸಾಮಾನು. ಇದು ಎಷ್ಟೋ ಕಡಿಮೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಆ ಥರ ಇಟ್ಟಿದ್ರು. ನೋ ದೃಷ್ಟಿ ಪ್ಲೀಸ್. ಅದಾದಮೇಲೆ ಇಲ್ಲೊಂದು ನನಗೆ ಶಾರ್ಟ್ ಇಷ್ಟ ಆಯಿತು, ಈ ಫ್ರೇಮು. ಅದಕ್ಕೆ ಸುಮ್ಮನೆ ಹಾಗೊಂದು ಶಾರ್ಟ್ ತೊಗೊಂಡೆ. ಅದಾದಮೇಲೆ ಇಲ್ಲಿ ಇವಾಗ ನಾನು ತಟ್ಟೆಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ನನಗೆ ಓಮು, ಶ್ರೀ ಇದೆಲ್ಲ ಬರೆಯೋ ಅಭ್ಯಾಸ ಇದೆ. ನಾನು ಅದನ್ನೆಲ್ಲ ಬರೆದ್ಬಿಟ್ಟು ದೇವ್ರನ್ನ ಜೋಡ್ಸೋಕ್ಕೆ ಅಂತಂದ್ಬಿಟ್ಟು ಪ್ಲೇಟ್ನ ರೆಡಿ ಮಾಡಿ ಇಟ್ಟೆ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನಿಗೆಲ್ಲನೂ ಅರಿಶಿನ, ಕುಂಕುಮ ಇಟ್ಕೊತಾ ಇದ್ದೀನಿ.
ಒಂದೊಂದಕ್ಕೆ ನೋಡಿಕೊಂಡು ಯಾವುದಕ್ಕೆ ಇಡಬೇಕು, ಯಾವುದಕ್ಕೆ ಇಡಬಾರ್ದು, ಯಾವುದಕ್ಕೆ ಹೆಂಗೆ ಇಡಬೇಕು ಅಂತೆಲ್ಲ ಪ್ರತಿಯೊಂದಕ್ಕೂ ನೋಡಿಕೊಂಡು ನಿಧಾನಕ್ಕೆ ದೇವ್ರ ಸಾಮಾನಿಗೆ ಬೊಟ್ಟುಗಳನ್ನ ಇಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ದೇವ್ರ ಸಾಮಾನಿಗೂ ಇವಾಗ ಬೊಟ್ಟುಗಳನ್ನ ಇಟ್ಬಿಟ್ಟಾಯಿತು. ಈ ಬೊಟ್ಟು ಒಂಥರ ನಾನು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು, ಒಂಥರ ಕ್ಯೂಟ್ ಅನ್ನಿಸ್ತು, ಅದಕ್ಕೆ ಅದನ್ನ ತೆಗಿತಾ ಇದ್ದೀನಿ. ಇವಾಗ ನೆಕ್ಸ್ಟು ಎಲ್ಲದಕ್ಕೂ ಬೊಟ್ಟಿಟ್ಟಾಯಿತು. ಇವಾಗ ದೇವ್ರನ್ನ ಜೋಡಿಸ್ಬೇಕು. ಪುಟ್ಟ ಕೃಷ್ಣನ ನನಗಲ್ಲಿಟ್ಟಿದ್ದು ಒಂಥರ ಖುಷಿ ಆಯಿತು, ಕ್ಯೂಟಾಗಿ ಅನ್ನಿಸ್ತು. ನೋಡಿ ನಮ್ಮ ಮನೇಲಿ ದೇವ್ರ ಸಾಮಾನನ್ನ ನಾನು ಈ ಥರ ಜೋಡಿಸಿದ್ದೀನಿ. ಈ ಥರ ನಮ್ಮಮ್ಮ ಮನೇಲಿ ದೇವ್ರ ಸಾಮಾನನ್ನ ಜೋಡಿಸೋದು. ಕಳಶಕ್ಕೆ ಬೊಟ್ಟಿಟ್ಟಿರೋದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ, ಸೊ ಹೀಗೆ ರೆಡಿ ಮಾಡಿದ್ದೀನಿ ಕಳಶಕ್ಕೆಲ್ಲನೂ. ಅದೇ ಟೈಮಲ್ಲಿ ಅಮ್ಮ ಸ್ವಲ್ಪ ಇವತ್ತು ಮೊದಲನೇ ಶ್ರಾವಣ ಅಲ್ವಾ, ಸ್ವಲ್ಪ ಎಡೆಗೇನಾದರೂ ಮಾಡು ಅಂತ ಅಂದ್ಬಿಟ್ಟು ಹಾಲು ತಂದಿದ್ರು. ಸೊ ಇಲ್ಲಿ ಗ್ಯಾಪಲ್ಲಿ ಹಾಲು ಪಾಯಸ ಮಾಡೋಣ ಅಂತಂದ್ಬಿಟ್ಟು ಬಂದೆ. ಹಾಲು ಪಾಯಸ ಹೆಂಗೂ ಬೇಗನೂ ಆಗುತ್ತೆ ಅಂತಂದ್ಬಿಟ್ಟು ಒಂದು ಅರ್ಧ ಲೀಟ್ರ್ ಹಾಲು ಕಾಯಿಸ್ಕೊಂಡು ಇನ್ನೊಂದು ಬಾಣಲಿಲಿ ತುಪ್ಪ, ದ್ರಾಕ್ಷಿ, ಗೋಡಂಬಿನೆಲ್ಲ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಆದಮೇಲೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ತುಪ್ಪಕ್ಕೆ ಶಾವಿಗೆ ಹಾಕ್ಕೊಂಡು, ಶಾವಿಗೆನೂ ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಲು ಕಾದಿದೆ, ಹಾಲು ಕಾದ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ, ಕಾಯೋಕ್ಕೆ ಮುಂಚೆ ಸಕ್ಕರೆ ಹಾಕಬೇಡಿ. ನಾನು ಅದೊಂದು ಮಿಸ್ಟೇಕ್ ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ. ನನಗೆ ಮೆಷರ್ಮೆಂಟಲ್ಲಿ ಹೇಳೋಕ್ಕೆ ಬರಲ್ಲ, ಇಷ್ಟೇ ಸಕ್ಕರೆ ಹಾಕ್ಕೊಳ್ಳಿ ಅಂತೆಲ್ಲ ಅಂದ್ಬಿಟ್ಟು ನಾನು ಯಾವುದೇ ಅಡುಗೆಗಾದ್ರೂ ಅಂದಾಜು ಮೇಲೇ ಹಾಕ್ಕೊಂಡು ಮಾಡೋದು. ಇವಾಗ ಶಾವಿಗೆನೂ ಹುರಿದಾಗಿರೋದ್ರಿಂದ ಕಾಯಿಸಿರೋ ಶಾವಿಗೆನ ಹಾಲ್ಗೆ ಹಾಕ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಇತ್ತು, ಸೊ ಅದನ್ನೊಂದು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪಾಯಸಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ದ್ರಾಕ್ಷಿ, ಗೋಡಂಬಿ ಹಾಕಿದ್ರೆ ಪಾಯಸ ರೆಡಿ ಆಯಿತು. ಟೇಸ್ಟೂ ಸಕ್ಕತ್ತಾಗಿತ್ತು, ಸೂಪರಾಗಿತ್ತು. ಸ್ವೀಟು ಮೈಲ್ಡ್ ಆಗಿತ್ತು, ಓವರು ಏನಿರಲಿಲ್ಲ, ಕಡಿಮೆನೂ ಏನಿರಲಿಲ್ಲ. ಇದು ದೇವ್ರಿಗೆ ಎಡೆಗಿಡೋಣ ಅಂತಂದ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅಮ್ಮ ಮಾರ್ಕೆಟಿಂದ ಹೂವು ತಂದಿದ್ರಲ್ವ, ಅದನ್ನು ನಾನಿಲ್ಲಿ ಫೋಟೋಗೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲನೂ ದಿಂಡುಗಳನ್ನ ಕಟ್ಬಿಟ್ಟು ಇವಾಗ ಫೋಟೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಶಾಮಂತಿಗೆ ಜೊತೆ ಕಲರ್ ಶಾಮಂತಿಗೆ ಮಿಕ್ಸ್ ಆಗಿರೋ ದಿಂಡಿದು. ಈ ಹೂವು ಹಾಕಿದ್ಮೇಲೆ ನೆಕ್ಸ್ಟು ಪೆಟಲ್ಸ್ ದಿಂಡು ಅಂತ ಬರುತ್ತೆ, ಅದನ್ನು ಪೆಟಲ್ಸ್ ದಿಂಡು ಕಟ್ಟಿದ್ದು ಹಾಕ್ತಾಯಿದ್ದೀನಿ. ಪೆಟಲ್ಸ್ ದಿಂಡಾದಮೇಲೆ ಮಲ್ಲಿಗೆ ಹೂವು ಕಡಿಮೆ ಇರೋದ್ರಿಂದ ಎರಡೆರಡು ದಿಂಡು ಹಾಕ್ಕೊಂಡಿದ್ದೀನಿ ಪ್ರತಿಯೊಂದು ಫೋಟೋಗೂ. ದೇವ್ರ ಫೋಟೋದಲ್ಲಿ ಹೂವು ಅಲಂಕಾರ ರೆಡಿ ಆದಮೇಲೆ ನೋಡೋದೇ ಒಂಥರ ಚೆಂದ. ಈ ಥರ ಮಲ್ಲಿಗೆ ದಿಂಡು, ಶಾಮಂತಿಗೆ ದಿಂಡು ಇಲ್ಲ ಹಾರಗಳು, ಈ ಥರ ಯಾವುದಾದ್ರೂ ಹೂವು ದಿಂಡುಗಳು ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮಪ್ಪ ಅಮ್ಮ KR ಮಾರ್ಕೆಟಲ್ಲಿ ಹೂವು ಮಾರೋರಾಗಿರೋದ್ರಿಂದ ನಿಮಗೇನಾದರೂ ಹೂವದ ಡೆಲಿವರಿ ಆರ್ಡರ್ಸ್ ಬೇಕು ಅಂತಂದರೆ KR ಮಾರ್ಕೆಟಿಂದನೇ ನಿಮ್ಮ ಅಡ್ರೆಸ್ಸಿಗೆ ಡೆನ್ಸೋ ಅವ್ರ ಪೋರ್ಟಲ್ ಮಾಡಿಸ್ತೀವಿ. ಇವಾಗ ಇಲ್ಲಿ ಎಲ್ಲ ರೆಡಿ ಆಯಿತು. ದೇವ್ರು ಯಾವ ಥರ ಕಾಣಿಸ್ತಿದೆ ಲಾಸ್ಟಲ್ಲಿ ಹೂವು ಅಲಂಕಾರ ಎಲ್ಲ ಆದಮೇಲೆ ಅಂತ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ನಮ್ಮಮ್ಮ ವೀಡಿಯೋ ಮಾಡ್ತಿದ್ದಾರೆ. ಹಬ್ಬಗಳು ಇನ್ನೇನು ಸ್ಟಾರ್ಟ್ ಆಗ್ತಿದೆ, ನಿಮಗೆ KR ಮಾರ್ಕೆಟಿಗೆ ಬರೋಕ್ಕಾಗಲ್ಲ ಅಂತ ಅನ್ನೋರು ಈ ವಿಡಿಯೋದಲ್ಲಿ ನೋಡಿಕೊಂಡು ನನಗೇನಾದರೂ ಡೈರೆಕ್ಟ್ ಮೆಸೇಜ್ ಆರ್ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಹೂವನ್ನ ತಲುಪಿಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ ದೇವ್ರ ಮನೆ ಕಂಪ್ಲೀಟ್ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ವೀಡಿಯೋ ಮಾಡಿರೋದಿದು. ನೆಕ್ಸ್ಟ್ ಅದಾದಮೇಲೆ ಮನೇಲಿ ನಾನು ಪೂಜೆ ಮಾಡಬೇಕಾದ್ರೆ ನಮ್ಮಮ್ಮ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ. ಇದು ನನ್ನದು ಫಸ್ಟ್ ವಾಯ್ಸ್ ಓವರ್ ವ್ಲಾಗ್ ಆಗಿರೋದ್ರಿಂದ ನನಗೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬರ್ತಾ ಬರ್ತಾ ಕಲಿತೀನಿ ಅಂತ ಹೋಪ್ಸ್ ಇದೆ, ಕಲಿತೀನಿ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇವಾಗ ಇದು ನೋಡಿ ಫೈನಲ್ ಲುಕ್ಕು ವೀಡಿಯೋ ಮಾಡಿರೋದು. ಈ ಥರ ರೆಡಿ ಮಾಡಿದ್ದೀನಿ ದೇವರಿಗೆ. ಇನ್ನೂ ಜಾಸ್ತಿ ತರೋರು ಹೂವು ಆಲ್ಮೋಸ್ಟ್ ಈಗ ರೇಟ್ ಇರುತ್ತೆ ಅಂತಂದ್ಬಿಟ್ಟು ಇಷ್ಟು ತಂದಿದ್ದಾರೆ. ಎಲ್ಲ ಫೋಟೋಸ್ಗೂ ಹಾಕ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾನಿವಾಗ ದೀಪ ಹಚ್ಚಿ ಹೋಗಿ ಕೂತಿ ಒಂದು ಸ್ವಲ್ಪ ಹೊತ್ತಾದಮೇಲೆ ದೇವ್ರ ಪ್ರಸಾದ ಕೊಟ್ಟಿತ್ತು. ತಿರುಪತಿ ತಿಮ್ಮಪ್ಪನ ಫೋಟೋಯಿಂದ ಪ್ರಸಾದ ಕೊಟ್ಟಿದ್ದು ನೋಡಿ, ಒಂಥರ ತುಂಬ ಖುಷಿಯಾಯಿತು.
ಇವತ್ತಿನ ವ್ಲಾಗ್ ಇಲ್ಲೇ ಇನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.